ಕೊಡು. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ಆಲ್ಮೋಸ್ಟ್ ನಾವು ವೆಯ್ಟ್ ಗೇನ್ ಆದಾಗ ಈ ಕೆಳಗಡೆ ಒಂದು ಡಬಲ್ ಚಿನ್ ಅನ್ನೋದು ಬಂದಿರುತ್ತೆ. ಓಕೆನಾ? ಹಾಗಾಗಿ ಅದನ್ನ ಹೇಗೆ ಒಂದಷ್ಟು ಎಕ್ಸಸೈಸ್ ಮುಖಾಂತರ ನಾವು ಹೇಗೆ ಅದನ್ನ ಹೋಗ್ಲಾಡಿಸ್ಬೋದು ಅಂತ ಹೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ಶೇರ್ ಮಾಡೋದಕ್ಕೆ ಬಂದಿದ್ದೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ, ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಓಕೆನಾ? ನೋಡ್ತಾ ಇದ್ದೀರಲ್ಲ, ಆಲ್ಮೋಸ್ಟು ನಾನು ವೆಯ್ಟ್ ಗೇನ್ ಆಗಿಬಿಟ್ಟು ಸಿಕ್ಕಾಪಟ್ಟೆ ಬಂದುಬಿಟ್ಟಿತ್ತು. ಈಗ ಸ್ವಲ್ಪ ಕಮ್ಮಿ ಆಗಿದೆ. ಓಕೆನಾ? ಯಾವ ಟೈಮಿಂಗ್ ಮಾಡಬೇಕು, ಏನು ಮಾಡಬೇಕು. ಸೆಕೆಂಡ್ ಒನ್ ಈ ಥರ ನೋಡಿ, ಎರಡು ಕೈಯಲ್ಲಿ ಹಚ್ಚಿದ್ದಿಲ್ಲ ಈ ಥರ. ಇದನ್ನು ಹಿಂಗೆ ಮಾಡ್ಕೊಳ್ಳಿ ನೋಡಿ. ಇಲ್ಲೊಂದು ಆಲ್ಮೋಸ್ಟ್ ಎಡ್ಜಲ್ಲಿ ಒಂದು ಮೊಳೆ ಸಿಗುತ್ತಲ್ಲ, ಅದರಿಂದ ಕೆಳಗಡೆಗೆ ಮಾಡಿಕೊಂಡ್ರೆ ನೋಡಿ, ಈ ಕಡೆಗೂ ಎಷ್ಟು ಡಿಫ್ರೆನ್ಸ್ ಇದೆ. ಈ ಥರ ಬರಬೇಕು, ಆ ಥರ ಮಾಡ್ಕೊಳ್ಳಿ ಅಷ್ಟೇ. ಇದೊಂದು ಮಾಡಿಕೊಡಿ. ಓಕೆನಾ? ಇದು ಚೆನ್ನಾಗಿ ವರ್ಕ್ ಆಗುತ್ತೆ. ಇದೇನಾಗುತ್ತೆ ಅಂದರೆ, ನಮ್ಮದು ನಾರ್ಮಲ್ ಡೇಸ್ಗಳಲ್ಲಿ ಅಥವಾ ನಾವು ಏನಾದ್ರೂ ಡೈಲಿ ಕಾಣಿಸೋದಿಲ್ಲ, ನಾವು ಎಲ್ಲದನ್ನ ಫೋಟೋಸಲ್ಲಿ ನೋಡಿದ್ರೆ ಸಾಕು, ಅದರಲ್ಲಿ ನಮಗೆ ಡಿಫ್ರೆನ್ಸ್ ಕಾಣಿಸುತ್ತೆ. ಓಕೆನಾ? ನನ್ನದು ಸಿಕ್ಕಾಪಟ್ಟೆ ಒಳ್ಳೆಯ ರಿಸಲ್ಟ್ ಬಂದಿದೆ, ಹಾಗಾಗಿ ನಿಮಗೂ ತೋರಿಸ್ತಾ ಇದ್ದೀನಿ ಅಷ್ಟೇ. ಸ್ವಲ್ಪ ಎಲ್ಲ ಟ್ಯಾನ್ ಆಗಿದೆ, ನಿನ್ನೆ ಡಿ ಟ್ಯಾನ್ ಹಚ್ಚಿರೋದ್ರಿಂದ ಸ್ವಲ್ಪ ಕಮ್ಮಿ ಆಗಿದೆ. ಇನ್ನು ಒಂದೆರಡು ಸರಿ ಹಚ್ಚಿದರೆ ಮ್ಯಾನೇಜ್ ಆಗುತ್ತೆ. ಓಕೆನಾ? ಎಲ್ಲ ರಿಮೂವ್ ಆಗ್ತಾ ಬರುತ್ತೆ. ಇನ್ನೊಂದು ಏನು ಗೊತ್ತಾ, ಮೈನಸ್ ಪಾಯಿಂಟ್ ಅಂದರೆ, ನಾನು ಬಿಸಿಲಲ್ಲಿ ಓಡಾಡಿದ ತಕ್ಷಣ ಟ್ಯಾನ್ ಆಗಿಬಿಡ್ತೀನಿ. ಓಕೆನಾ? ಹಾಗಾಗಿ ಬಿಸಿಲಿಗೂ ನಮಗೂ ಭಾರಿ ದೂರ. ಹಿಂಗೆ ಮಾಡಿಕೊಂಡು ಈ ಥರ ಮಾಡ್ಕೊಳ್ಳಿ. ಓಕೆನಾ? ನೋಡಿ, ಇದು ಇಷ್ಟುದ್ದ ಇತ್ತು. ಓಕೆನಾ? ನಾನು ಅದನ್ನ ಅಳತೆ ಮಾಡಿದ್ದೀನಿ, ಇಷ್ಟುದ್ದ ಆಯಿತು ನೋಡಿ. ಇಷ್ಟು ಬರ್ತಾ ಇದೆ ಈಗ. ಇಷ್ಟುದ್ದ ಆಯಿತು, 1 ಇಂಚು ಅಷ್ಟಿತ್ತು. ಈಗ ಕಮ್ಮಿ ಆಗಿದೆ. ಮತ್ತು ಸ್ಟೀಮ್ ತೊಗೊಳ್ಳೋದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ, ಅದು ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿ ರಿಸಲ್ಟ್ ಬರುತ್ತೆ ನೋಡಿ. ಒಂದು ಸ್ವಲ್ಪ ಡಿಫ್ರೆನ್ಸ್ ಕಾಣಿಸಿದೆ ನನಗೆ, ಒಂದೇ ಸರಿಗೆ ಡಿಫ್ರೆನ್ಸ್ ಕಾಣಿಸ್ತಿದೆ. ಸ್ಟೀಮ್ ತೊಗೊಳ್ಳೋರು ಏನಾನ ನೆಕ್ಸ್ಟು ಕಂಪ್ಲೀಟಾಗಿ ಯಾವ ಥರ ಬಿಸಿ ಮಾಡ್ಕೊಂಡು ಯಾವ ಥರ ತೊಗೋಬೇಕು ಅಂತಂದರೆ, ನೀವು ನನಗೆ ಕಮೆಂಟ್ ಹಾಕಿದ್ರೆ ಸಾಕು, ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ಕೊಡ್ತೀನಿ. ಓಕೆನಾ? ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗುತ್ತಲ್ಲ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾರೆ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಓಕೆನಾ? ಹಾಗೆಯೇ ಎಕ್ಸಸೈಸ್ ಒಂದಷ್ಟು ಹೇಳ್ಕೊಡ್ತೀನಿ, ಅದನ್ನು ನೀವು ಮಾಡ್ಬೋದು. ಅದರಲ್ಲಿ ನಿಮಗೆ ಯಾವುದು ಕಂಫರ್ಟ್ ಅನಿಸುತ್ತೋ ಅದನ್ನು ಮಾಡ್ಕೊಳ್ಳಿ. ಓಕೆನಾ? ಫಸ್ಟ್ ಒನ್ನು ಈ ಥರ, ಇನ್ನೂ ಸ್ವಲ್ಪ ಆಯಿಲ್ ತೊಗೊಂಡ್ರು ಆಯಿತು, ಇಲ್ಲಾಂದರೆ ಹೀಗೆ ಮಾಡಿಕೊಂಡ್ರೂ ಆಯಿತು ನೋಡಿ. ಫಸ್ಟ್ ಒನ್ನು ನಾನು ಹಿಂಗೆ ಮಾಡಿದ್ರು ಆಯಿತು ನೋಡಿ. ಇಷ್ಟೊಂದು ಜಾಸ್ತಿ ಇತ್ತು, ಕಮ್ಮಿ ಆಗಿದೆ. ಹಾಗಾಗಿ ಒಳ್ಳೆ ರಿಸಲ್ಟ್ ಬಂದಿರೋದ್ರಿಂದ ಹೇಳ್ತಾ ಇದ್ದೀನಿ, ಈ ಥರ ಮಾಡ್ಕೊಳ್ಳಿ. ಓಕೆನಾ? ಸೆಕೆಂಡ್ ಒನ್ನು ಈ ಥರ ಮತ್ತೆ ಇದನ್ನು